ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಹೊಸ ಪ್ಲ್ಯಾನ್ ಆಗೈತೆ ನಮ್ದು. ಆ್ಯಂಡ್ ಅಜ್ಮೀರದ್ದು ಹೋಗೋದು ಏನಿತ್ತಲ್ಲ ಅದು ಪೋಸ್ಟ್ಪೋನ್ ಆಗೈತೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಆ ನಮ್ಮ ಬೈ ಆಗಿದ್ದ ಅಂದ್ರೆ ಕರೆಕ್ಟ್ ಕರ್ಕೊಂಬರ್ಸಿದ್ದ, ಇನ್ನೆಲ್ಲೇ ಬಿಟ್ಬಿಟ್ರಿಪ್ಪ. ಇದಾಗ ಗಲ್ಲಿ ಹೌದಿಲ್ಲ ನಮ್ಗೆ ಗುರ್ತಿಲ್ಲ ಮೊದಲ ಯಾವ ಗಲ್ಲಿ ಆಗಿದ್ದೇವೆ ನಾವು ಅಂತಂದು. ಫ್ಯಾಮಿಲಿ ನೋಡ್ರಿ ಈಗ ಹೊಂಟೇವಿ VIP ದರ್ಶನ ಮಾಡಕ್ಕೆ. ಅದನ್ನು ಗೌರ್ಮೆಂಟ್ಲಿಂದ ಪತ್ರ ಇರ್ಬೇಕು. ಇಷ್ಟು ದಿನ ಬಂದಿದ್ದು ಅಲ್ಲೇ 13 ಸೀಡಿ ಅಲ್ಲಿಂದ ಹೋಗಿದ್ವಿ. ಫಸ್ಟ್ ಸೀಡಿದಾಗ ಬಂದೆವು, ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಕೂಡಿ 13 ಆಕೈತದ. ನನ್ನ ಫ್ಯಾಮಿಲಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ದರ್ಶನ ಆತ್ರಿ. ಒಂದು ಸೀದಾ ಒಳಗೆ ಕಳಿಸಿದ್ರೆ ನಮ್ಮ 4ನೇ ಸಲ ದರ್ಶನ ಅಂತಂದು ಕೂಡ ನಾವು VIP ಹೋದ್ವಿ. ಅಂದ್ರೆ ಯಾವುದೇ ರೀತಿಯಿಂದ ನಮ್ದ್ರಾಗ ಹೆಂಗೆ ಜೋಳಬಾವಿ ಸತ್ಯವಾದಳಲ್ರಿ, ಅಲ್ಲಿ ಹೆಂಗೆ ಜಳಕ ಮಾಡೋದ್ರಿಂದ ಸ್ಕಿನ್ ಡಿಸೀಸ್ ಐತಂದ್ರೆ ಚರ್ಮ ರೋಗದು ಹೋಗ್ತೈತಲ್ಲ, ಹಂಗೆ ಇಲ್ಲಿ ಊಟನೂ ಚಲೋ ಐತಿ. ಅಷ್ಟು ಹೇಳ್ಕೊಳ್ಳೋಸಿಲ್ಲ, ಬಟ್ ಓಕೆ ಬೇರೆ ಸ್ಟೇಟಿಗೆ ಬಂದೇವು ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಊಟ ಚಲೋ ಐತೆ ಹಂಗೇನಿಲ್ಲ. ಇವನ ಹೆಸರು ರಾಮ, ಅವ್ರ ನಂಬರ್ ಹಾಕಿರ್ತೀನಿ ಕೆಳಗೆ. ಇನ್ ಕೇಸ್ ನೀವು ತೋರಣ ಗೇಟ್ಲಿಂದ ಇಲ್ಲಿ ಬರತ್ತೀರಿ, ರೂಮಿಂದ ಅಲ್ಲಿ ಹೊಂಟಿರಿ ಅಂತಂದ್ರು ನಿಮಗೆ ಕರ್ಕೊಂಬರ್ತಾರೆ, ವಾಪಸ್ ಬಿಡ್ತಾರೆ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಹೊಸ ಪ್ಲ್ಯಾನ್ ಆಗೈತೆ ನಮ್ದು. ಆ್ಯಂಡ್ ಅಜ್ಮೀರದ್ದು ಹೋಗೋದು ಏನಿತ್ತಲ್ಲ ಅದು ಪೋಸ್ಟ್ಪೋನ್ ಆಗೈತೆ. ಈಗೆಲ್ಲಾಗಿನ ಬಸ್ಸಿಗೆ ವಾಪಸ್ ನಾವು ಬರೀ ಮೂರು ಸಲ ದರ್ಶನ ಮಾಡೇವ್ರಿ ಈಗಾಗಲೇ ಬಾಬಾ ಅಂದ್ರೆ. ಆ್ಯಂಡ್ ಇನ್ನೊಂದ್ಸಲ ಮಾಡ್ಬೇಕು. ಈಗ ಮಧ್ಯಾಹ್ನ ರಶ್ ಇರ್ತೈತೆ, ಯಾರು ಹೋಗೋದಿಲ್ಲ, ಬಂದಿರ್ತೀನಿ 4 ಗಂಟೆ ಅದಾನೆ, 2:44 ಬಂದಿರ್ತದೆ 12ವರೆಯಿಂದ 4 ಮಟ್ಟ ಬಂದು. ಈಗೆಲ್ಲ ಸೀನ್ ಇರ್ತೈತೆ ರೀ. ಈಗ ಏನು ಮಾಡೋಣ, ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಟಿವಿಗೆ ಹೇಗೆ ನೋಡೋಣ. ನಿನ್ನೆ ಲಾಕಪ್ ಬಿಟ್ಟಿಲ್ಲ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತ ಅಜ್ಮೀರ್ ಹೋಗೋದು ಈಗ ಪೋಸ್ಟ್ಪೋನ್ ಆಗೈತಿ. ಫಸ್ಟ್ ಎಲ್ಲಿ ಹೋಗೋದೈತ್ರಿಪ್ಪ ಅಂತಂದ್ರೆ ಸಾವರಿಯಾ ಶೆಟ್ಟಿಗೆ ಹೋಗ್ತೀವಿ. ಅಂದ್ರೆ ರಾತ್ರಿ 9 ಗಂಟೆಗೆ ಬಸ್ ಐತಂತ, ಮುಂಜಾನೆ 5ಕ್ಕೆ ಮುಡ್ತೈತಂತ. ಅಲ್ಲಿ ಬಡಗ್ನ ಅಲ್ಲಿ ರೂಮ್ ಮಾಡಿ ಅಷ್ಟೇ ಫ್ರೆಶನ್ ಅಪ್ ಲೈಕ್ ದರ್ಶನ ಮಾಡ್ಕೊಂಡು ಬಿಡೋದಂತ ರೂಮ್ ಮಾಡಿ ಬಡಗ್ನ ಏನು ಮಾಡೋಣ, ಹೋಗಿ ದರ್ಶನ ಮಾಡ್ಕೊಂಡು ಬಂದ ಅಲ್ಲಿಂದ ಅಜ್ಮೀರ್ ಬರೋಣ. ಅಜ್ಮೀರಿಗೆ ಬಂದು ಅಲ್ಲೂ ದರ್ಶನ ಮಾಡ್ಕೊಂಡು ಏನು ಮಾಡಿಬಿಡೋಣ, ಅಜ್ಮೀರಿಂದ ಸೀದಾ ಜೈಪುರ. ಬರೀ ಹಿಂಗೆಲ್ಲ ಸೀನ್ ಆಗೈತ್ರಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಆ ನಮ್ಮ ಬೈ ಆಗಿದ್ದ ಅಂದ್ರೆ ಕರೆಕ್ಟ್ ಕರ್ಕೊಂಬರ್ಸಿದ್ದ, ಇನ್ನೆಲ್ಲೇ ಬಿಟ್ಬಿಟ್ರಿಪ್ಪ. ಇದಾಗ ಗಲ್ಲಿ ಹೌದಿಲ್ಲ ನಮ್ಗೆ ಗುರ್ತಿಲ್ಲ ಮೊದಲ ಯಾವ ಗಲ್ಲಿ ಆಗಿದ್ದೇವೆ ನಾವು ಅಂತಂದು. ಅವಂಗೆ ಕೇಳಕತ್ತೇವೆ ನಾವು ಯಾವ ಗಲ್ಲಿ ಹೇಳಪ್ಪ ಅಂತ. ಆ್ಯಂಡ್ ಬರೀ ಫ್ಯಾಮಿಲಿ ಫೈನಲಿ ಬಂದೈತಿ. ಆ್ಯಂಡ್ ಏನಿಲ್ಲ ರೀ, ಇನ್ನೊಂದು ಸಲ ಬಾಬನ ದರ್ಶನ ತೊಗೊಳ್ಳೋಣ ಅಂತ ಗುಡಿ ಬಂದಿರ್ತೈತಿ ಟೈಮ್ನಾಗ. ಆ್ಯಂಡ್ ಆಮ್ಯಾಗ ಯಾವಾಗ ಸಂಜೆ ಕೊಪ್ಪನಕೈತೆ ಇನ್ನೊಂದು ದರ್ಶನ ಮಾಡ್ಕೊಂಡು ಸೀದಾ ರಾತ್ರಿ ಪೋಯ್ ಅಂದ್ಬಿಡಿ. ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. ಇನ್ಕೆ ಚಾನಲ್ಗೆ ಸುಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಡಿ ಮಾತ್ರ ಮರಿಬೇಡ್ರಿ. ಬರೀ ಫ್ಯಾಮಿಲಿ 2 hours later. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಬಾಬಾನ ಇನ್ನೊಂದು ದರ್ಶನ ಮಾಡಕ್ಕೆ. ಅಂದ್ರೆ 2-3 ಸಲ ಮಾಡೇವಿ, ಬಟ್ ಈ ಸಲ ಏನು ಮೊಬೈಲ್ ಏನು ಯೂಸ್ ಮಾಡೋಂಗಿಲ್ಲ. ಕಣ್ಣು ತುಂಬ ಒಂದೇ ಲಗ್ನ ಈ ಸಲ VIP ದರ್ಶನ ಮಾಡ್ಬೇಕಂತ ಮಾಡೈತಿ. ಬಾಬಾ ನೋಡ್ರಿ VIP ನೀನು ಮುಂದಿನ ದರ್ಶನ ಕೊಡ್ತೇನೆ ಬಾ ಅಂತ ಅನ್ನೋಸಾಕತ್ತೈತಿ. 3 ಸಲ 13ನೇ ನಂಬರ್ ಸೀಟಿದಾಗ ಮಾಡೇವಿ ನಾವು. ಈ 1ನೇ ಸಲ ಫಸ್ಟ್ ಟೈಮ್ ಮುಂದಿಂದ ಹೊಂಟೈತಿ. ಆ್ಯಂಡ್ ಬಾಬಾ ಪಾರ್ಕಿಂಗ್ ಕಡೆ ಹೋಗಿ ಕಾಲೇಜ್ ಅಂತಂದು ಹೇಳ್ಯಾರೆ. ಹೋಗಿ ಫಾರ್ ದ ಬೆಸ್ಟ್ ಅಂದು ದರ್ಶನ ಮಾಡ್ಕೊಂಡು ಬರೋಣಂತೆ. ಸರಿಯೇನು ಗುಡಿ ಐತಲ್ರಿ, ಗುಡಿಯಿಂದ ಒಳಗೆ ಬಂದ್ವಿ ನಾವು. ಒಳಗೆ ಬಂದ ಕೂಡಲೇ ಇಲ್ಲೇ ಮ್ಯಾಗ ಕುದುರೆ ಕಾಣ್ತಾವೆ, 4 ಕುದುರೆ ಕಾಣಕತ್ತಾವ. ಕುದುರೆಯಿಂದ ಒಳಗೆ ಹೋಗ್ಬೇಕಂತ ಗೇಟ್ ಒಳಗೆ. ಜನ ಭಾಳ ಬೀಡ್ ಇರ್ತೈತೆ ಅಲ್ಲಿ ಹೋಗಿ ಯಾರ್ದಾರ ಕಡೆ ಕಾಲೇಜ್ ಸೀಟ್ ಕೊಡೋ ಗಾರ್ಡ್ ಕಡೆ ಅಂತ ಅನ್ನತ್ತಾನ ಅವನ್ನ ನೋಡ್ಬರ್ರಿ. ಅವನ ಜೊತೆನೇ ಈ ಗುಡಿ ಹೋಗಿದ್ವಿ ನಾವೆಲ್ಲ. ಫಾರ್ ದ ಬೆಸ್ಟ್ ಲೆಟ್ಸ್ ಗೋ. ಫ್ಯಾಮಿಲಿ ಫಸ್ಟ್ ಟೈಮ್ ಡೈರೆಕ್ಟ್ VIP ದರ್ಶನ ಇಡಾಕೈತೆ ನಮ್ದು. ನೋಡಿರಿ ಲೆಟ್ಸ್ ಗೋ VIP ದರ್ಶನ ಮಾಡ್ಕೊಂಬರೋಣ ಅಂತ ಫಾರ್ ದ ಫಸ್ಟ್ ಟೈಮ್. ನಿಮ್ಮ ಫ್ಯಾಮಿಲಿ ನೋಡಿರಿ ಈಗ ಹೊಂಟೇವಿ VIP ದರ್ಶನ ಮಾಡಕ್ಕೆ. ಆ ಕಡೆ ಅದಾರೆ. ಇದು ಫಸ್ಟ್ ಲೈನ್ ಬರೀ ಇದೆ. ಇದು ಬೇಕು ರೀ, ಮೆಸೇಜರ್ ಇರ್ಬೇಕಾ, ಇಲ್ಲ ಅಂತಂದ್ರೆ ಗೌರ್ಮೆಂಟ್ಲಿಂದ ಪತ್ರ ಇರ್ಬೇಕಾ, ಹಂಗಂದ್ರೆ ಅಷ್ಟೇ ಬಿಡ್ತಾರೆ ಅಂತ ಪತ್ರ ಇದ್ರಷ್ಟೇ. ಆ್ಯಂಡ್ ನಮಗೆ ಯಾರು ಕರ್ಕೊಂಬಂದಿರಲ್ಲ ಆಟೋದವ್ರು, ಅವರಿಂದ ಲಿಂಕ್ ಹಚ್ಚಿಸಿ ಫಸ್ಟ್ ಟೈಮ್ ಬಾಬಾನ ಮುಂದಿಂದ ನೋಡಕ್ಕೆ. ಅಯ್ಯೋ ಚಿನ್ನಿ ಇಲ್ಲೇ ಬಂದ್ವಿ ಇಲ್ಲಿ ಫ್ಯಾಮಿಲಿ ಭಾಳ ಸಮಯ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲೇ ತಲೆ ಹಚ್ಚಿ ನಮಸ್ಕಾರ ಮಾಡೋದೈತಿ. ಬಡಗ್ನ ಹೋಗಿ ತಲೆ ಹಚ್ಚಿ ನಮಸ್ಕಾರ ಮಾಡೋಣ. ವೀಡಿಯೋ ಆಫ್ ಮಾಡ್ತೇನೆ ನಾನು. ಬಾಯ್ ಫ್ಯಾಮಿಲಿ, ದರ್ಶನ ಮಾಡ್ಕೊಂಬಂದು ಸಿಗ್ತೇನೆ. ಆ್ಯಂಡ್ ಇದು VIP ದರ್ಶನ ರೀ ಫ್ಯಾಮಿಲಿ. ಅಂದ್ರೆ ಇದು ಹೇಳಿದ್ನಲ್ಲಿ ನಿಮ್ಮ ಪತ್ರ ಇದ್ರೆ ಅಷ್ಟೇ ಬಿಡ್ತಾರೆ ಒಳಗೆ. ಅಂದರೆ ಗೌರ್ಮೆಂಟಿಂದ ಇದನ್ನು ಬೇಕು, ಲೆಟ್ರ್ ಇದ್ರೆ ಅಷ್ಟೇ ಬಿಡ್ತಾರೆ. ಗೌರ್ಮೆಂಟ್ ಲೆಟ್ರಿಲ್ಲ ಬಿಡೋಂಗಿಲ್ಲ. ಇಷ್ಟು ದಿನ ಬಂದಿದ್ದು ಅಲ್ಲೇ 13 ಸೀಡಿ ಅಲ್ಲಿಂದ ಹೋಗಿದ್ವಿ. ಫಸ್ಟ್ ಸೀಡಿದಾಗ ಬಂದೆವು, ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಕೂಡಿ 13 ಆಕೈತದ. ಇದು ಫಸ್ಟ್ ಸೀಡಿದಾಗ ಹೊಂಟೇವಿ. ಫಸ್ಟ್ ಸೀಡಿಗೆ ಹೋಗಿ ದರ್ಶನ ಮಾಡಿ ವಿಡಿಯೋ ಅಂತೂ ಮಾಡೋಂಗಿಲ್ಲ, ಮುಂದಿನ ನಮಸ್ಕಾರ ಮಾಡಿ ತಲೆ ಹಚ್ಚಿ ನಮಸ್ಕಾರ ಮಾಡೋದೈತಿ. ಲೆಟ್ಸ್ ಗೋ. ಬಾಬಾ ನಮ್ಮ ಮಾತು ಕೇಳಿದ್ರೆ ಅನ್ಸೈತಿ. 4ನೇ ಸಲ ದರ್ಶನ ಮಾಡೋದು. 2 ದಿನದಾಗ 4 ಸಲ ದರ್ಶನ. ನಿನ್ನೆ 2 ಸಲ, ಇವತ್ತು 2 ಸಲ. 5 minutes later. ಫ್ಯಾಮಿಲಿ ಇದಕ್ಕೆ ಅಂತ 2-3 ನಿಮಿಷ ಆಗಿಲ್ಲ, ಆಗಲೇ ದರ್ಶನ ಆತಂದು. ನೋಡಿರಿ, 1 ನಿಮಿಷ ಕುಂದ್ರನ 1 ನಿಮಿಷ ಕುಂತು ಹೋಗ್ದು. ನನ್ನ ಫ್ಯಾಮಿಲಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ದರ್ಶನ ಆತ್ರಿ. ಒಂದು ಸೀದಾ ಒಳಗೆ ಕಳಿಸಿದ್ರೆ
ನಮ್ಮ 4ನೇ ಸಲ ದರ್ಶನ ಅಂತಂದು ಕೂಡ ನಾವು VIP ಹೋದ್ವಿ. ಇದಕ್ರಿಪ್ಪ ಅಂತ ಮುಂದಿನ ಒಂದು ಸಲ ಒಂದು ಬಾಬಾನ ನೋಡ್ಬೇಕಂತಂದೆ. ಯಾಕಂದ್ರೆ ನಾವು ಆಲ್ರೆಡಿ ಬಾಬಾನ ನೋಡಿದ್ವಿ ದೂರದಿಂದನೂ. ನಾವು ಫಸ್ಟ್ ಎಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಹಳೆ ಕುಂಡಿಗೆ ಹೊಂಟೈತಿ, ಅಂದ್ರೆ ಪ್ರಾಚೀನ ಕುಂಡ. ಎಲ್ಲಿ ಬಾಬಾ ಅವ್ರದ್ದು ಶೀಶೆ ಸಿಕ್ಕಿತ್ಲ ಅಲ್ಲೇ. ಇದ್ರ ಸ್ಟೋರಿ ಅನ್ನಲ್ರಿ, ಇದರದೊಂದು ಸ್ಟೋರಿನ ಬೇರೆ ಪರ್ಟಿಕ್ಯುಲರ್ ಒಂದು ಇದನ್ನು ಹೇಳ್ತಾನೆ. ಅದ್ರದಂತಂದು ಡೆಡಿಕೇಟ್ ವೀಡಿಯೋ ಮಾಡಿ ಹಾಕ್ತೇನೆ. ಯಾಕಂದ್ರೆ ಅದರಿಂದ ಏನೇನು ಇದೈತಿ, ಏನೇನು ಅದಾವ ಅಕ್ಕಾವೆಲ್ಲ ಅದನ್ನು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೇನೆ. ಎಲ್ಲ ಮುಂದೆ ಲಾಸ್ಟಿಗೆ ಮಾಡ್ತೇನೆ, ಲಾಸ್ಟ್ ಸೀರೀಸ್ ಅದೇ. ಬರ್ರಿ. ಕೃಷ್ಣ ಕೃಷ್ಣ ಹರೇ ಹರೇ. ನಮ್ಮ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಹೋಗಿದ್ದಲ್ರಿ ಹಳೆ ಕುಂಡ. ವಾಲೆ ಅದು ಹೋಗಿ ಇದು ಹೋಗ್ಬಿಟ್ಟ. ಇದು ಹೊಸ ಕುಂಡಿ ಹೊಂಟೇವೆ. ಅಂದ್ರೆ ಅದು ಅಲ್ಲಿ ಕಂಜೆಸ್ಟೆಡ್ ಐತಲ್ರಿ, ಜಾಸ್ತಿ ಭಕ್ತಾದಿಗಳು ಬರ್ತಾರಂತಂದು ಏನು ಮಾಡ್ಯಾರ, ಇಲ್ಲೇ ಹೊಸದು ಮಾಡ್ಯಾರ್ರಿ. ಅಂದ್ರೆ ಜಾಸ್ತಿ ಜನ ಹೋಗ್ಬೋದು. ಮಳೆ ಬರೋಂಗೆ ಆಗೈತಿ, ಮಳೆ ಬರಾಕತ್ತ ಅನಿಸ್ತೈತಿ. ಇದು ಹೊಸ ಕುಂಡ್ರಿ, ಅಂದ್ರೆ ಅದು ಭಾಳ ಕಂಜೆಸ್ಟೆಡ್ ಆಗಿತ್ತಲ್ಲ, ಅದರ ಸಂಬಂಧ ಇಲ್ಲಿ ಮಾಡ್ಯಾರ. ಅಂದ್ರೆ ಯಾವುದೇ ರೀತಿಯಿಂದ ನಮ್ದ್ರಾಗ ಹೆಂಗೆ ಜೋಳಬಾವಿ ಸತ್ಯವಾದಳಲ್ರಿ, ಅಲ್ಲಿ ಹೆಂಗೆ ಜಳಕ ಮಾಡೋದ್ರಿಂದ ಸ್ಕಿನ್ ಡಿಸೀಸ್ ಐತಂದ್ರೆ ಚರ್ಮ ರೋಗದು ಹೋಗ್ತೈತಲ್ಲ, ಹಂಗೆ ಇಲ್ಲೂ. ಆದರೆ ಇದನ್ನು ಜಳಕ ಮಾಡಬಾರ್ದು ಅಂತಾರೆ ಭಾಳ ಮಂದಿ, ಬಟ್ ಜಳಕ ಮಾಡ್ಬೇಕಂತ ಸ್ವಲ್ಪ ಮಂದಿ ಅಂತಾರೆ. ಸೊ ನಮಗೂ ಗೊತ್ತಿಲ್ಲ, ಏನಿಲ್ಲ ಬಂದಿರ್ತೀರ ಅಂತಂದ್ರೆ ಹೆಂಗೆ ನಮ್ಮ ಕಡೆ ಹೊಂಡದಾಗೋದು ಕಾಲು ಜೋಕೊಂತಲ್ಲ, ಕಾಲಲ್ಲಿ ತೊಗೊಂಡು ಹೋಗ್ಬಿಡ್ಬೇಕು. ಮಳೆ ಬರಾಕತ್ತೆ, ಬಡಕ್ನೆ ಕಾಲು ತೊಳ್ಕೊಂಡು ಹೋಗ್ಬಿಡಿ. ಅಗರ್ ಬೆಚ್ಚಗಾಗ್ಯಾವ. ಮತ್ತೊಂದು ಸಲ ಬಾಬಾರ ದರ್ಶನ ಆತ್ರಿಪ್ಪ ನಮ್ಮ. 1 hour later. ಇದು ನೋಡ್ರಿಪ್ಪ ಫ್ಯಾಮಿಲಿ ನಮ್ಮ ರೂಮ್. ಇದೊಂದು ಬೆಡ್, ಇದು AC ಇತ್ತು, ವಾಶ್ರೂಮ್ ಟಾಯ್ಲೆಟ್ ಅಂತ ನಿಮ್ಗೆ ತೋರಿಸೀನಿ. ಆ್ಯಂಡ್ ಚೆಕ್ಔಟ್ ಮಾಡುವಂಥ ಟೈಮ್ ಎಲ್ಲೆಲ್ಲಿ ಏನಾರು ಬಿಟ್ಟೆಪ್ಪ ಅಂತಂದು. ಹಾಂ, ನಾ ಚಾದರ್ ಒಂದು ಸಲ ನೋಡೀನಿ, ಅದಕ್ಕೆ ನಿಂಗೆ ನೋಡಂತಂದು. ಏನು ಬಿಟ್ಟಿಲ್ಲಲ್ಲ. ಆ್ಯಂಡ್ ಬರ್ರಿ ಏನು ಬಿಟ್ಟಿಲ್ಲ ಅನ್ಸುತ್ತೆ ಐ ಗೆಸ್. ನಾ ರೂಮ್ ಇಲ್ಲಲ್ಲ, ಮುಗೀತು, ಮತ್ತೇನೂ ಇಲ್ಲ. ಬರ್ರಿ ಫ್ಯಾಮಿಲಿ. ಬಾತ್ರೂಮ್ದಾಗ ಇಲ್ಲ, ಅದೊಂದು ಹೋಗ್ಬಿಟ್ಟಿದೆ ಅಂತ ಮತ್ತೆ. ಲೆಟ್ಸ್ ಗೋ ಫ್ಯಾಮಿಲಿ. ಚೆಕ್ಔಟ್ ಮಾಡುವಂಥ ಟೈಮ್. ಆನ್ ಯು ಮಾರ್ಕ್, ಲೆಟ್ಸ್ ಎಟ್ ಗೋ. ಎಲ್ಲ ಸ್ವಿಚ್ ಆಫ್, ಎವ್ರಿಥಿಂಗ್ ಆಫ್. ಬರ್ರಿ, ಚಲೋ ಐತಿ ರೂಮ್, ನಾಟ್ ಬ್ಯಾಡ್. ಬರ್ರಿ, ಅದು ಟಿಕೆಟ್ ಏನಾಗ್ಬಿಟ್ಟಿದ್ರಿಪ್ಪ ಅಂದ್ರೆ ಬೇರೆ ಬಸ್ ಇತ್ತಲ್ಲ, ಮತ್ತು ಈಗ ಬೇರೆ ಬಸ್ ಆಗೈತಿ. ಬಸ್ ನಂಬರ್ 9099. ಅದನ್ನು ಹಳಿಗಳು ಬರ್ಕೊಂಡಿದ್ರೆ ಟೈಮ್ 7:17 ಆಗೈತಿ. ಈಗ ಬಡಕ್ನ ಇಲ್ಲಿ ಪಾವಬಜ್ಜಿ ಬಡಕ್ನ ಒಂದು ಪಾವು ತಿಂದವ್ರೆ. ನೆಕ್ಸ್ಟ್ ರಾಂಬಯ್ಯ ಕಾಲ್ ಮಾಡ್ತಿದ್ವಿ. ಕಾಲ್ ಮಾಡಿದ ಬೈ ಟುಕ್ ತೊಗೊಂಡು ಬಂದಾಗ್ಬಿಡ್ತಾರೆ. ಬಡಗ್ನ ಹತ್ತಿ ಸೀರೆ ಎಲ್ಲ ಹೋದ್ರಿಪ್ಪ ತೋರನ್ ಗೇಟಿಗೆ ಹೋಗೋದು. ಹೆಂಗೆ ಪಿಕ್ಚರ್ ಮಾಡಿದ್ರಿಪ್ಪ ಅಂತ ನಾನು ಫಸ್ಟಿಗೆ ಒಂದು ಮ್ಯಾಗಿ ಕೇಳಿದೆ. ಮ್ಯಾಗಿ ಇಲ್ಲ ಅಂತಂದ್ರೆ ಅವ್ರೆ ಪಾವ್ ಬಜ್ಜಿ ಐತಂತಂದು ಹೇಳಿದೆ. ನಾನು ಪಾವ್ ಬಜ್ಜಿ ಬೇಕಂತಂದೆ. ಅವ್ರು ಏನಂತಂದ್ರೆ ಪಾವ್ ಬಜ್ಜಿ ಸರಿ ನನಗೆ ಮ್ಯಾಗಿ ಬೇಕಿತ್ತು. ಅವ್ರು ಏನಂತ ಮ್ಯಾಗಿ ಬಳತಕ್ಕೈತಿ, ಪಾವ್ ಬಜ್ಜಿ ತೊಗೊಂಬಿಟ್ರಿ ಅಂತಂದ್ರೆ ಸರಿ ತಗೋರಿ ಹಂಗಾರ ಅಂತ ಪಾವ್ ಬಜ್ಜಿ ಮಾಡಿರಿ ಅಂತಂದು. ಪಾವ್ ಬಜ್ಜಿ ವಾಪಸ್ ಕೆಳಗೆ ಇರ್ಬಿಡ್ತೀವಿ, ಮ್ಯಾಗಿ ತೊಗೊಂಬಂದ್ಬಿಟ್ರೆ. ಬೇರೆದವ್ರು ಯಾರೋ ಆರ್ಡರ್ ಮಾಡ್ರೆ ಅನ್ಸತಿ, ಹೋಗ್ಬಿಟ್ರೆ ಅವ್ರೆ. ಅದ್ರ ಸಂಬಂಧ ನಮಗೆ ಮಸಾಲೆ ಮ್ಯಾಗಿ ಬೇಕಿತ್ತು, ಅವ್ರು ಪ್ಲೇನ್ ಮ್ಯಾಗಿ ಮಾಡಿಬಿಟ್ರೆ. ನಮ್ಮ ಬಾಬಾ ಕಾಟು ಶ್ಯಾಮ್ ಬಾಬಾ ಏನಾರು ಮಾಡಿಬಿಡ್ತಾರೆ ಒಟ್ಟಿಂದ. ಬರ್ರಿ ಬಡಕ್ನ ತಿನ್ನೋನು ಹೆಂಗೆ ಚಲೋ ಐತಿ. ಯಾವಾಗ ಮ್ಯಾಗಿ ಕೇಳಿದ್ನಿ ಪಾವ್ ಬಜ್ಜಿ ಅಂದ. ಪಾವ್ ಬಜ್ಜಿ ತಲೆ ಇಡೋಂಗೆ ಕುಂತೆ ಮ್ಯಾಗಿ ಬಂತು. ಬಡಗ್ನ ತಿನ್ನೋಣ, ತಿಂದು ಇಲ್ಲಿಂದ ಹೋಗೋಣ. ಬರ್ರಿ ನಾವು ಇದ್ದಿದ್ದು ರೂಮ್ ಹೆಸರು ಯಾವ್ದ್ರಿಪ್ಪ ಅಂತಂದ್ರೆ ಶ್ರೀ ಶ್ಯಾಮ್ ಸುಮಿರನ್ ಪ್ಯಾಲೇಸ್ ಅಂತ. ಆ್ಯಂಡ್ ಇದು ಒಂದು ದಿನಕ್ಕೆ ನಿನ್ನೆ ನಾವು ಮಧ್ಯಾಹ್ನ ಬಂದೇವಿ. ಆ್ಯಂಡ್ ಈಗ ರಾತ್ರಿ ಆಗೈತಿ ಚೆಕ್ಔಟ್ ಮಾಡೋ ಟೈಮ್ನಾಗ. ಆ್ಯಂಡ್ ದಿಸ್ ಕಾಸ್ಟೆಡ್ ಅರೌಂಡ್ 1500 ಇಬ್ಬರು ಮಂದಿಗೆ. ಇಲ್ಲಿ ಊಟನೂ ಚಲೋ ಐತಿ, ಅಷ್ಟು ಹೇಳ್ಕೊಳ್ಳೋಷ್ಟಿಲ್ಲ. ಬಟ್ ಓಕೆ, ಬೇರೆ ಸ್ಟೇಟಿಗೆ ಬಂದೀವಿ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಊಟ ಚಲೋ ಐತೆ ಅದೇನಿಲ್ಲ. ಅದ್ರ ಜೊತೆ ಏನಪ್ಪ ಅಂತ ಭಾಳ ಲೇಟ್ ಮಾಡ್ತಾರೆ. ಪೈಲಾನೇ ಹೇಳಬೇಕೆಲ್ಲ, ಭಾಳ ಲೇಟ್ ಆಕೈತೆ ಅಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ಇವ್ರದ್ದು ರೂಮ್ ಬುಕ್ಕದು ಮಾಡ್ಕೊಳ್ಳೋದಿತ್ತು. ಇಲ್ಲೇ ಗೇಟ್ ಐತಲ್ಲ ಮೇನ್, ಇಲ್ಲೊಂದು ಗೇಟ್ ಐತ್ರಿ. ಗೇಟ್ಲಿಂದ ಹಿಂಗೆ ಸೀದಾ ಹೋದ್ವಿ ಅಂತಂದ್ರೆ ಸೀದಾ ಗುಡಿಗೆ ಹೋಗ್ತೇವೆ ನಾವು. ಇಲ್ಲಿಂದ ಒಳಗೆ ಲೈನ್ದಾಗ ಹೋಗಿ ನಿಂದಿರ್ಬೇಕೈತಿ. ಇಲ್ಲೇ ಗೇಟ್ ಕಡೆನೇ ಐತಿ ಹೋಗು ಹೋಟೆಲ. ಭಾಳ ನಿಯರ್ ಬೈ ಐತಿ. ಇಲ್ಲಿಂದ ಒಂದು 200-300 ಮೀಟರ್ ಅಷ್ಟೇ ಇರ್ಬೇಕಲ್ಲ ಗುಡಿ. ವಾಕೇಬಲ್ ಡಿಸ್ಟೆನ್ಸ್ ಐತಿ. 200-300 ಮೀಟರ್ ಅಷ್ಟೇ ಐತಿ. ಆಮೇಲೆ ಎರಡು ಕುಂಡೂ, ಪ್ರಾಚೀನ ಕುಂಡ ಮತ್ತು ಹೊಸ ಕುಂಡೂ ಇಲ್ಲೇ ಸಮೀಪನ ಐತಿ. ಭಾಳ ಬೆಸ್ಟ್ ಐತಿ. ಇಲ್ಲಿ ನೆಕ್ಸ್ಟ್ ಸ್ಟ್ರೇಟ್ ಹೋಗಿ ಲೆಫ್ಟಿಗೆ ಹೋಗ್ಬಿಟ್ರೆ ಪ್ರಾಚೀನ, ಆಮೇಲೆ ಹೊಸದು ಎರಡು ಸಿಕ್ಬಿಡ್ತೈತೆ. ನಿಮಗೆ ಚಿಂತೆನೇ ಇಲ್ಲ. ಅದ್ರ ಜೊತೆಗೆ ಈಗ ಆಟೋ ಹೊಂಟೇವಲ್ಲ, ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನರ ಇಲ್ಲೇ ಅಗ್ಲಮುಗ್ಲಿ ತೋರಂಗೇಟ್ಲಿಂದ ಅಲ್ಲಿ ಹೋಗೋದಿತ್ತಂದ್ರೆ ಅದೂ ಬರ್ತೈತೆ ನಿಮ್ಗೆ. ಅದ್ರ ಜೊತೆ ಏನ್ರಿಪ್ಪ ಅಂತ ಇನ್ ಕೇಸ್ ನೀವು ಏನರ ಸಾಲಸರ್ ಬಾಲಾಜಿ ಆಮೇಲೆ ಜಿ ಮಾತಾ ಮಂದಿರ, ಅದ್ರ ಜೊತೆ ಏನ್ರಿಪ್ಪ ಅಂತ ಲಕ್ಷ್ಮೀ ಮಾತಾ ಮಂದಿರ ನೋಡಿದಿತ್ತಂದ್ರೆ ಒಂದು 2 ಮಂದಿ ಇದ್ರಿ. ಜಾಸ್ತಿ ಜನ ಇದ್ದಷ್ಟು ಚಲೋ ನಿಮ್ಗೆ. ನಾವು ಇಡೀ ಇಕೋನ ಬುಕ್ ಮಾಡಿದ್ವಿ. 2500 ರೂಪೀಸ್ ತೊಗೊಂಡ್ರವ್ರು. ಹೋಗಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಡ್ಬರ್ತಾರೆ. ಬೇರೆದವ್ರು 3,700 ಹೇಳತ್ತಿದ್ರು. ಅವ್ರದ್ದು ನಂಬರ್ ಹಾಕಿರ್ತೀನಿ. ನಿಮ್ಗೆ ಏನಾರು ಬಂತಂದ್ರೆ ಅವ್ರಿಗೆ ಮೆಸೇಜ್ ಕಾಲ್ ಮಾಡಿರಿ, ಕೇಳಿ ಅವ್ರಿಗೆ. ಆಮ್ಯಾಗ ಗುಡಿ ಎಷ್ಟು ಗಂಟೆಗೆ ಓಪನ್ ಆಕೈತಿ ಏನೇನಂತ ನಿಮ್ಗೆ ತಿಳ್ಕೋದಿತ್ತಂದ್ರೆ ಒಂದು ವೆಬ್ಸೈಟ್ ಐತ್ರಿ, ಪ್ರಾಣ ಭೋಗ್ ಅಂತಂದು. ಅದ್ರೊಳಗೆ ಎಲ್ಲ ಬರ್ತೈತಿ. ಏನು ಬರೀ ಮ್ಯಾಗಿನೂ ಚಲೋ ಮಾಡಿದರೆ
ಬೆಳಗ್ನಾಗ ಚೆಕ್ಔಟ್ ಮಾಡ್ಕೊಂಡು ರಾಂಬಯ್ಯ ಕಾಲ್ ಮಾಡೋದು. ಇವ್ ಅಣ್ಣ ಅದಲ್ಲ ಆ್ಯಕ್ಚುಲಿ ನೋಡಿದ್ರೆ ನನಗೆ ಸಣ್ಣ 22 ಏಜ್ ಅಂತವಂಗ. ಇವನ ಹೆಸರು ರಾಮ. ಅವ್ರ ನಂಬರ್ ಹಾಕಿರ್ತೀನಿ ಕೆಳಗೆ. ಇನ್ ಕೇಸ್ ನೀವು ತೋರಣ ಗೇಟ್ಲಿಂದ ಇಲ್ಲಿ ಬರಾತೀರಿ, ರೂಮಿಂದ ಅಲ್ಲಿ ಹೊಂಟಿರಿ ಅಂತಂದ್ರು ನಿಮಗೆ ಕರ್ಕೊಂಬರ್ತಾರೆ, ವಾಪಸ್ ಬಿಡ್ತಾರೆ. ಭಾಳ ಬೆಸ್ಟ್. ಆಮ್ಯಾಗ ನಿಮ್ಗೆ VIP ದರ್ಶನ ಮಾಡೋದಿತ್ತಂದ್ರು ಈ ಕ್ಯಾನ್ ಕಾಂಟ್ಯಾಕ್ಟ್ ಇಲ್ಲ. ಅದನ್ನು ನಿಮ್ಗೆ ಅವ್ರು ದರ್ಶನ ಮಾಡಿಸ್ತಾರೆ ನಮಗೆ. ಅದ್ರ ಜೊತೆ ಹೇಳಿದ್ನಲ್ಲ 3 ದೇವ್ರಿಗೆ ಹೋಗ್ಬರೋದಿತ್ತು ಅಂತಂದ್ರೆ ಬೇರೆ ಕಡೆ ಅದು 3,000-3,500 ರೂಪಾಯಿ ತೊಗೊತಾರೆ. ಅವ್ರಿಗೆ ಹೇಳ್ರಿ, ರಿಕ್ವೆಸ್ಟ್ ಮಾಡಿರಿ, ಅವರು ಕಡಿಮೆ ಮಾಡ್ತಾರೆ. ಬೆಸ್ಟ್ ಮನುಷ್ಯ. ಬಿಟ್ಟರೆ ನಮ್ಮ ಜೊತೆ ಬರ್ತೇನೆ ಅಂತಂದ್ರೆ ಬರ್ರಿಪ್ಪ ನಮಗೂ ನಡೀತೈತಿ ಅಂತಂದ್ರೆ ಗುರ್ತಿರ್ಲಾರ್ದು ರೀ ಜಲ್ಲಿ ಗುರ್ತಾದ್ರೆ ಅದೊಂದೊಂದು ಸಲ ಹಾಕೈತಲ್ಲ ಅದು. ಬಾಬಾ ಇದ್ದಲ್ಲಿ ಎಲ್ಲ ಕರೆಕ್ಟ್ ಆಕೈತಿ, ಗುಲಾಬ ಬಂದಾಗ ಎಲ್ಲ ಕರೆಕ್ಟ್ ಆಕೈತಿ. 4 ಸಲ ದರ್ಶನ ಮಾಡಿದ್ದೀವಿ ನಾವು, ಲಿಟ್ರಲಿ ಟು ಬಿ ಆನೆಸ್ಟ್ 4 ಸಲ. ಬರ್ರಿ ಈಗ ಸೀದಾ ಒಂದು ಕಡೆ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಸೀದಾ ಬಸ್ಸಿ ಕಡೆ ಹೋಗ್ಬೇಕು. ಆ್ಯಂಡ್ ಫ್ಯಾಮಿಲಿ ಫೈನಲಿ ಬಸ್ಸಿಗೆ ಬಂದೈತಿ. ಆ್ಯಂಡ್ ಬಸ್ ಮಸ್ತ್ ಐತಿ. ಬಸ್ ನೋಡ್ರಿ ಪೂರ ಹಿಂಗೆ ಲೈಟಿಂಗ್ ಮಸ್ತ್ ಐತಿ. ಅದ್ರಲ್ಲಕ್ಕೆ ಹಿಂಗೆ ಕದ ಐತಿ. ಇದು ಗ್ಲಾಸ್ ಐತಿ, ಪರ್ದಾ ಬಿಡ್ಕೋಬೇಕಂತ ಹಿಂಗೆಲ್ಲ ಮಸ್ತ್ ಐತಿ. ಅದ್ರೇನ ಲಾಸ್ಟ್ ಬಟ್ ಒಂದು ಐತಿ, ಅಥವಾ ಒಂದು ಇದೆ. ಇವಪ್ಪ ಬಿಡ್ತೀನಿ. ಹಿಂಗೆ ಚಲೋ ಐತಿ. ಯಾಕೆ ಇಲ್ಲೇ ಇದರ ಲೈಟ್ ಜಾದ ಕಮ್ಕರ್ನಿಗೆಲ್ಲ ಓದ್ತೇವ್ರಿ. ಚಿನ್ನಿ ಮಕ್ಕೊಂಡ್ರೆ ಎಚ್ಚರ ಆಗೋದಿಲ್ಲ ನೋಡ. ಅಲ್ಲಿಂದ ಗ್ಲಾಸ್ ಹೊಡ್ಯಾಕೈತಿ, ಇಲ್ಲಿ ಚಾರ್ಜಿಂಗ್ ಐತಿ. ಚಲೋ ಐತಂತ. ಬರೀ ಫ್ಯಾಮ್ಲಿ ಬ್ಯಾಗಿಗೆ ದುಡ್ಡನ್ನ ಸ್ಟೇಟಿವ್ನ ಆಗಿ 2,000 years later. ಫ್ಯಾಮ್ಲಿ ಅಂತಂದ್ರೆ ನಾವು ಬಸ್ ತಂದೆ ಐತಲ್ಲೇ ನಮ್ದು. ಬಸ್ ನೋಡ್ರಿ ಹೆಂಗೈತೆ ನಮ್ದು. ಇಲ್ಲಿ ಹೋಟೆಲಿಗೆ ನಿಂದ್ರಸಾರ ನಾವು ಏನು ತಿನ್ನೋದಪ್ಪ, ಏನು ಉಂಡೆ ಇಲ್ಲ, ಮ್ಯಾಗಿ ಅದೇ ಅಂತ ಮಾಡಿದ್ವಿ. ಬರೀ ಊಟ ಮಾಡೋಣ. ಇಲ್ಲಿ ರೋಟಿ ತೊಗೊಂಡೈತ್ರಿ, ಫುಲ್ ಕಟಮ್ ರೋಟಿ. ಅದ್ರ ಜೊತೆ ಇದೆ ದಾಲ್ ಶೇವ್ ಟಮಾಟ್ರ್ ಅಂತ. ಬರೀ ಊಟ ಮಾಡಿಸಿ ಬಸ್ನಾಗ ಸಿಗ್ತದೆ ನನಗೆ. 15 minutes later. ಇಲ್ಲಿ ನೋಡ್ರಿ ಎಲ್ಲೆಲ್ಲಿ AC ಅದಾವ ಅಂತಂದ್ರೆ ಗಾಡಿಗದ. ಇಲ್ಲಿ AC ಐತಿ, ಇಲ್ಲಿ AC ಐತಿ. ಇವೇನು ತಂಪೈತಪ್ಪ ಅಪ್ಪ ಅಂದ್ರೆ ಆಪರಿ ತಂಪೈತಿ. ನಾವು ತಂಪು ಜಾಸ್ತಿ ಐತಿ ಅಂತಂದು ಇದು ಡಿಕೆತ್ತಲ ಅನ್ನೋದು ಇದನ್ನು ಹಾಕೊಂಡು ಹೋದ್ವಿ. ಹೇಳ್ರಿಪ್ಪ ಅಂತ ಹೊರಗೆ ನೋಡ್ತೀವಿ. ಹೊರಗೆ ಬಿಸಿ ಗಾಳಿ ಬರಾಕತ್ತೈತಿ. ನಾ ಏನಿದೆ ಇಷ್ಟು ಬಿಸಿ ಐತಲ್ಪ ಇಲ್ಲಿ ನಾನು ಅನ್ನತೀನಿ. ನಾವು ಇಬ್ಬರು ಹಾಕೊಂಡು ಹೋಗಿವೆ. ಹೊರ ಬಿಸಿ ಐತೆ ಅಂತಂದ್ರೆ ಇಲ್ಲಿ ಬರೋಬ್ಬರ ತಂಪೈತಿ. ಇಲ್ಲಿ ಅಣ್ಣ ಬಡ ಊಟ ಮಾಡಕತ್ತಿದ್ದ, ನಮ್ಮ ಜೊತೆ ಊಟ ಮಾಡತ್ತಿದ್ದ. ಬಸ್ ಬಿಟ್ಟು ಹೋಗಿದ್ದೆ ಅಂತಂದು ಬಡ ಕೈ ತೊಗೊಳ್ಳಿಲ್ಲ. ಹಂಗೆ ಕೈ ಜಾಡ್ಸ್ಕೊಂಡು ಒಂದೇ ರೋಟಿ ಮತ್ತು ಸ್ವಲ್ಪ ದಾಲ್ ಹಂಗೆ ಅರ್ಧ ಮಾಡಿದ ತಿಂದೆ ಎದ್ದೋಡ್ ಬಂದ್ಬಿಟ್ಟ. ಹುಡುಗಿ ಜೊತೆ ಮಾತಾಡ್ಕೊಂತ ಹಾಕೊಂತ ನೋಡ್ರಿ ಗ್ಲಾಸ್ ಅದ. ನಾವು ಪೈಲ ಪರ್ದ ಹಾಕೊಂತಾನೆ. 2 hours later. ಟೈಮ್ ಆಗೈತಿ 5:30 ಸೀದಾ ಬಂದು ಮುಟ್ಟೇವಿ ಸವರಿ ಶೆಟ್. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.